ಹಿರಿಯ ನಟ ಜನಾರ್ದನ್ ಅವರ ಜೊತೆಗೆ ಸಾಕಷ್ಟು ಒಡನಾಟ ಹೊಂದಿರತಕ್ಕಂಥ ಸಾಕಷ್ಟು ಕಲಾವಿದರು ಬಂದು ಇಲ್ಲಿ ಅವರ ಅಂತಿಮ ದರ್ಶನವನ್ನು ಪಡಿತಾ ಇದ್ದಾರೆ. ಸೊ ಅದರಲ್ಲೂ ನಮ್ಮ ತಬಲಾ ನಾಣಿ ಸರ್ ಚಿತ್ರರಂಗದ ಎಲ್ಲ ಕಲಾವಿದರ ಜೊತೆಗೆ ಅಷ್ಟೇ ಆಪ್ತರಾಗಿದ್ದಂಥವ್ರು. ವಿಶೇಷತೆ ಅಂದರೆ ಕೊನೆಯ ಸಿನಿಮಾ ಕೂಡ ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದಂಥದ್ದು. ಸೊ ಬಗ್ಗೆ ಮಾತಾಡೋಣ ಸರ್. ಜನಾರ್ದನ್ ಸರ್ ಅಂದ ತಕ್ಷಣವೇ ಒಬ್ಬೊಬ್ರಿಗೆ ಒಂದೊಂದು ರೀತಿ ನೆನಪಾಗುತ್ತೆ. ನಿಮಗೆ ಹೆಂಗೆ ನೆನಪಾಗ್ತಾರೆ? ಅವರು ಇಡೀ ಚಿತ್ರರಂಗಕ್ಕೆ ಎಲ್ರಿಗೂ ಗೊತ್ತು, ತುಂಬ ಸೀನಿಯರ್ ಆರ್ಟಿಸ್ಟು, ಜೊತೆಗೆ ನಮಗಿಂತ ತುಂಬ ಅನುಭವಿಗಳು, ಸಾವಿರಾರು ಸಿನಿಮಾಗಳು ಮಾಡಿರೋರು. ನಾವೆಲ್ಲ ಅವ್ರ ದಾರಿದೀಪ ನಮಗೆ. ಅವರು ಮೊನ್ನೆ ಬಂದಿದ್ದೀವಿ ನಾವು. ಅವ್ರ ಸೇವೆ ತುಂಬ ಇದೆ. ಅದರಲ್ಲೂ ಜಗ್ಗೇಶ್ ಅವರು ಮತ್ತು ಸರ್ದು ಕಾಂಬಿನೇಷನ್ಗಳು ಎಷ್ಟೆಂತ ಸಿನಿಮಾ ಬಂತು, ಜನಕ್ಕೆಲ್ಲ ತುಂಬ ಖುಷಿ ಕೊಟ್ಟಂಥ ಸಿನಿಮಾಗಳವೆಲ್ಲ ಕಾಂಬಿನೇಷನ್. ನಮಗೆ ಫೀಲ್ಡಲ್ಲಿ ಅಂತಂದರೆ ಸ್ಟೇಜ್ ಪ್ರೋಗ್ರಾಮ್ ಜಾಸ್ತಿ ಮಾಡ್ತಾಯಿದ್ವಲ್ಲ ನಾವು, ಆ ಮೂಲಕನೂ ನಾವು ಅಲ್ಲಲ್ಲಿ ಮೀಟ್ ಮಾಡ್ತಾಯಿದ್ವಿ. ವಿಶೇಷ ಅಂದರೆ ಈಗ 2 ತಿಂಗಳ ಮುಂಚೆ, ಅದು ಮೋಸ್ಟ್ಲಿ ಅವರ ಜೀವನದ ಕೊನೆಯ ಸಿನಿಮಾ, ಕುಲದಲ್ಲಿ ಕೇಳಿ ಯಾವುದಂತ ಒಂದು ಸಿನಿಮಾ. ನನ್ನ ಬಿಸ್ನೆಸ್ಗೆ GST ನೋಟಿಸ್ ಬಂದಿದೆ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಇಮಿಡಿಯೇಟ್ಲಿ ಒಬ್ಬ GST ಎಕ್ಸ್ಪರ್ಟ್ ಹತ್ರ ಮಾತಾಡು. ಎಲ್ಲಿ ಹುಡುಕೋದು? ಬಾಸ್ ವಾಲಾ ಬಿ ದ ಬಾಸ್. ನಾನು ಆ್ಯಕ್ಟ್ ಮಾಡ್ತಾ ಇದ್ದೀನಿ. ರಾಮನಾರಾಯಣ್ ಸರ್ ಡೈರೆಕ್ಟ್ರು, ಭಟ್ರು ಸರ್ ನಿರ್ದೇಶನ, ಅವರ ಇದರಲ್ಲಿ ಬಂದಿದ್ದು. ಒಂದು 2 ತಿಂಗಳ ಮುಂಚೆ ನಾನು ಅವರು ಕಾಂಬಿನೇಷನ್ ಒಂದು 2 ಸೀನ್ ಇತ್ತು ಚಿಕ್ಕದು. ಅಲ್ಲೇ ನನಗೆ ತುಂಬ ಬೇಜಾರಾಯಿತು ನೋಡಿ. ತುಂಬ ಖುಷಿಯಾಗ್ಬಿಟ್ಟಿತ್ತು ಆರೋಗ್ಯ. ಏನು ಮಾಡೋದು, ಮನೇಲಿ ಇರೋಕ್ಕಾಗಲ್ಲ, ಬೇಜಾರಾಗುತ್ತೆ. ಒಂದಿನ ಕ್ಯಾರೆಕ್ಟರ್ ಒಂದಿದ್ದಕ್ಕೆ ಬಂದೆ ಅಂದರು. ಅವತ್ತೆಲ್ಲ ಮಾತಾಡ್ಕೊಂಡು ಕೂತಿದ್ವಿ. ಆರೋಗ್ಯ ಚೆನ್ನಾಗಿದ್ದಾಗೆ ಮನುಷ್ಯ ಹಿಂಗೆಲ್ಲ ಆಗ್ಬಿಡ್ಬೇಕು, ಇದಾಯಿತು, ಮಗ ಚೆನ್ನಾಗಿ ನೋಡ್ಕೊತಾವ್ ನನ್ನ, ಏನು ಮಾಡ್ತೀವಿ, ಆರೋಗ್ಯ ಸ್ಪಂದಿಸ್ತಾ ಇಲ್ಲ ನನಗೆ ಅಂತೆಲ್ಲ ಹೇಳ್ಕೊಂಡ್ರು. ಅದಾದಮೇಲೆ ನೋಡಿ ಇವತ್ತು ಇಲ್ಲಿಗೆ ಬರೋಂಗಾಗೋಯ್ತು. ನಾನು ರಾತ್ರಿ ಬೆಳಗ್ಗೆ ಗೊತ್ತಾಯಿತು ವಿಷಯ. ನಮ್ಮದು ನೈಟ್ ಶೂಟಿಂಗ್ ಇತ್ತು. ಸರಿ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಅವ್ರ ಬಗ್ಗೆ ಮಾತಾಡೋಕ್ಕೆ ನಾವು ಚಿಕ್ಕವರು ಅನ್ನಿಸ್ತದೆ. ಯಾಕೆಂದರೆ ತುಂಬ ಸಿನಿಮಾಗಳು ದೊಡ್ಡವ್ರ ಜೊತೆಲಿ, ದಿಗ್ಗಜರ ಜೊತೆಲೆಲ್ಲ ಮಾಡಿದ್ದಾರೆ. ಬೇಕಾದ ಸಿನಿಮಾಗಳು ಮಾಡಿದ್ದಾರೆ. ಸ್ಟೇಜ್ ಪ್ರೋಗ್ರಾಮ್ಗಳು ಬೇಕಾದಷ್ಟಿತ್ತು. ಕೆಲವು ಕಾಂಬಿನೇಷನ್ ಅಂದರೆ ಅವರೇ ಮಾಡಬೇಕು ಅನ್ನಂಗಿತ್ತು ಸಿನಿಮಾಗಳು. ಎಷ್ಟು ಸಿನಿಮಾಗಳು ಮಾಡಿದ್ದಾರೆ. ಏನು ಮಾಡ್ತೀರಿ, ಆರೋಗ್ಯ ಕೈ ಕೊಟ್ಟಾಗ ಯಾರು ಏನೂ ಮಾಡೋಕ್ಕಾಗಲ್ಲ. ಇವತ್ತು ಈ ಥರ ಆಯಿತು. ಸರಿ, ಅವರಿಗೆ ನೋಡಿಕೊಂಡು ಲಾಸ್ಟು ನಮಸ್ಕಾರ ಹಾಕೋಣ ಅಂತ ಬಂದೆ. ತುಂಬ ಬೇಜಾರಾಗತ್ತೆ. ಅಂದರೆ ಹಂಗೆ ಲೆಕ್ಕ ಹಾಕಿದ್ರೆ ಈಗಿನ ಪರಿಸ್ಥಿತಿಯಲ್ಲಿ ಅವರು ಸಂಪೂರ್ಣವಾದ ಒಂದು ಆಯಸ್ಸನ್ನು ಮುಗಿಸವ್ರೆ ಅಂತ ನನಗನ್ನಿಸ್ತದೆ. ಅವರ ಅನುಭವದಲ್ಲಿ ಸಾಕು ತೃಪ್ತಿಯಾಗಿದ್ದರು. ಆರೋಗ್ಯ ಕೈ ಕೊಟ್ಬಿಡ್ತು ಅವ್ರಿಗೆ. 2 ಸರಿ ಹಾರ್ಟ್ ಪ್ರಾಬ್ಲಮ್ ಆಯಿತು. ಅವಾಗಲೂ ಒಂದು ಸರಿ ಹಾಸ್ಪಿಟ್ಲಿಗೆ ಹೋಗಿದ್ದೆ ನಾನು. ಹೀಗಾಗಿದೆ ಚಿತ್ರರಂಗದಲ್ಲಿ. ನಾನು ಹೇಳೋದು ನೋಡಿ, ಇಂಥ ಟೈಮ್ ಹಿಂಗಾದಾಗ ಅವರೇನೋ ಅನುಕೂಲವಾಗಿದ್ದಾರೆ, ಸ್ಥಿತಿವಂತರು, ಪರವಾಗಿಲ್ಲ, ಮಗ ಚೆನ್ನಾಗಿ ನೋಡ್ಕೊಂಡವ್ರೆ. ಕಲಾವಿದರ ಸಂಘದಲ್ಲಿ ನನಗೆ ಅದು ಅನ್ನಿಸ್ತಾ ಇರುತ್ತೆ ಯಾವಾಗಲೂ ಒಂದು ಸರಿ. ಈಗಲೂ ನಾನು ಅಲ್ಲೆಲ್ಲ ಮಾತಾಡ್ತಾ ಇದ್ದೆ, ಏನು ಬರುತ್ತೆ ಕಲಾವಿದರ ಸಂಘದಲ್ಲಿಂದ. ಅವರು ಹೇಳಿದ್ದು ನೋಡಿದ್ರೆ ಬೇಜಾರಾಯಿತು. ಈ ಟೈಮಲ್ಲೂ ಅಕಸ್ಮಾತ್ ಇವ್ರಿಗೆ ಯಾರೋ ಆಧಾರ ಇದ್ದಾರೆ, ಓಕೆ. ಇಲ್ದವ್ರ ಕತೆ ಏನು? ಇವತ್ತೆಲ್ಲರೂ ಬಂದಿದ್ದಾರೆ ಬಿಡಿ. ನಮ್ಮ ಗಣೇಶ್ ರಾವ್ ಅವರಾಗಲಿ, ನಮ್ಮ ಕಲಾವಿದರ ಸಂಘದವ್ರು ಎಲ್ಲರೂ ಸುಮಾರು ಜನ ಇಲ್ಲಿದ್ದಾರೆ. ಏನೋ ಒಂದು ಆಗುತ್ತೆ, ಅದು ಬೇರೆ ಪ್ರಶ್ನೆ. ಆದರೂ ಇದನ್ನು ಪ್ರತಿ ವರ್ಷ ನಾವು ಏನಾದರೂ ಈ ಥರ ಅಚಾತುರ್ಯಗಳಾದಾಗ ಹೇಳ್ತಾನೆ ಇರ್ತೀವಿ. ಯಾರಾದರೂ ಒಬ್ಬರು ಇನಿಷಿಯೇಟಿವ್ ತೊಗೊಂಡು ನೋಡಿ. ರವಿ ಸಾರು ನಾವು ಮಾತಾಡ್ತಿದ್ವಿ. ಈಗ ಏನು ಹಿಂಗಾಗಿದೆ ಅಂದರೆ ಏನು ಮಾಡೋದು, ಯಾರೂ ತಲೆ ಕೆಡಿಸ್ಕೊತಿಲ್ಲ ಅಂತಾರೆ.